ದೇಶದ್ರೋಹಿ ಅಂತ ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದ್ರೋಹಿ ಅಂತ ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಫೋಟೋಗೆ ಮುಸಲ್ಮಾನರ ಟೋಪಿ ಹಾಕಿದ್ದಾರೆ, ಕೈಗೆ ಬಾಂಬ್ ಕೊಟ್ಟು ದೇಶದ್ರೋಹಿ ಅಂತ ಚಿತ್ರಿಸಿದ್ದಾರೆ. ಕಾಂಗ್ರೆಸ್ ಏನೇ ಪ್ರಯತ್ನಿಸಿದ್ರು ಕೂಡ ನನ್ನನ್ನು ಏನೇ ಚಿತ್ರಿಸಲಿ, ದೇಶದ್ರೋಹಿಗಳು ಯಾರು, ಟಿಪ್ಪು ಜಯಂತಿ ಮಾಡಿದ್ದು ಯಾರು ಅನ್ನೋದು ಜನರಿಗೆ ಗೊತ್ತಿದೆ. ನಾನು ಏನು ಅನ್ನೋದನ್ನ ಜನ ತೀರ್ಮಾನ ಮಾಡುತ್ತಾರೆ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗ್ಗೆ ಮೈಸೂರಿನಲ್ಲಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದೀನಿ. ನನ್ನನ್ನು ದೇಶದ್ರೋಹಿ ಅಂತ ಚಿತ್ರಿಸುವಂಥ, ನನ್ನ ಪೋಸ್ಟರ್ ಹಾಕಿ ತಲೆಗೆ ಮುಸಲ್ಮಾನರ ಟರ್ಬನ್ ಇಟ್ಟು, ಅವರ ಶಾಲ್ ಇಟ್ಟು, ಕೈಗೆ ಬಾಂಬ್ ಕೊಟ್ಟು, ಈ ಥರ ಎಲ್ಲ ಕಾಂಗ್ರೆಸ್ನವರು ನನ್ನನ್ನು ದೇಶದ್ರೋಹಿ ಅಂತ ಚಿತ್ರಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಮೈಸೂರಿನ ಬೆಟ್ಟದಲ್ಲಿ ತಾಯಿ ಚಾಮುಂಡಿ ಇದ್ದಾಳೆ, ಬ್ರಹ್ಮಗಿರಿನಲ್ಲಿ ಕಾವೇರಿ ತಾಯಿ ಇದ್ದಾಳೆ. ಕಳೆದ 9.5 ವರ್ಷದಿಂದ ನಾನು ಮಾಡಿದಂಥ ಕೆಲಸವನ್ನು ನೋಡಿದಂತಹ ಕೊಡಗು ಮತ್ತು ಮೈಸೂರಿನ ಜನ ಇದ್ದಾರೆ. ಕಳೆದ 20 ವರ್ಷಗಳಿಂದ ನನ್ನ ಬರವಣಿಗೆಯನ್ನು ಓದಿರುವಂತಹ ಅಸಂಖ್ಯಾತ ಓದುಗರು ಇಡೀ ಕರ್ನಾಟಕದಾದ್ಯಂತ ಇದ್ದಾರೆ. ಅವರು 2024 ಏಪ್ರಿಲ್ ಮೇನಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಅವರ ತೀರ್ಪನ್ನು ಕೊಡ್ತಾರೆ. ಜನನೇ ಅಲ್ಟಿಮೇಟು. ನಮಗೆ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಆ ಜನ ಏನು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ಏಪ್ರಿಲ್ ಮೇನಲ್ಲಿ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಮೈಸೂರು ಮತ್ತು ಕೊಡಗಿನ ಜನ ಇದ್ದಾರೆ, 2 ಸಾರಿ ಕೈ ಹಿಡಿದಿದ್ದಾರೆ, 3ನೇ ಸಾರಿನೂ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಕಾಂಗ್ರೆಸ್ನವರು ಏನೇ ಪ್ರಯತ್ನ ಮಾಡಲಿ, ನನ್ನ ಏನೇ ಚಿತ್ರಿಸ್ಲಿಕ್ಕೆ ಹೋಗಲಿ, ದೇಶದ್ರೋಹಿಗಳು ಯಾರು, ಟಿಪ್ಪು ಜಯಂತಿ ಮಾಡೋರು ಯಾರು, ಹಿಂದೂ ವಿರೋಧಿಗಳು ಯಾರು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.